ಅಲ್ಲ ಸರ್, ನಾಗೇಂದ್ರ ಅವ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋ BJP ಸುಮ್ಮನೆ ಸಾಂಕೇತಿಕವಾಗಿ ಧ್ವನಿ ಎತ್ಕೊಂಡು ನಗಡ್ಕೊಂಡು ಕೂರ್ತಾರಲ್ಲ. ಸೆಷನ್ ಒಳಗೆ BJP ಹಂಗೆ ನಗಾಡ್ಕೊಂಡು ಕೂತ್ರೆ ಕಾಂಗ್ರೆಸ್ಸು ಹೆದ್ರದಿರ್ಲಿ ತಿರ್ಗೂ ನೋಡಲ್ಲ. ಅದಕ್ಕೆ ತಿರುಗಿ ನೋಡಲ್ಲಾಗ್ಯಾರ ಅವರು. ಇವ್ರು ಮುನ್ನೆತ್ತು ಜೋಕ್ ಮಾಡ್ತಾರೆ. ಏನ್ ಯಾವಾಗಲೂ ರೀ ಒಂದು ಹೋರಾಟ ನಾವು ತೊಗೊಂಡಿವಿ ಅಂದರೆ ಸೀರಿಯಸ್ನೆಸ್ ಎಷ್ಟು ಇರ್ಬೇಕಂದ್ರೆ ಇವನ್ DK ಶಿವಕುಮಾರ್ ಮುಖ್ಯಮಂತ್ರಿ ಅಪೋಸಿಷನ್ ಪಾರ್ಟಿ ಇದಕ್ಕೆ ಬಂದ್ರೂ ಮಾತಾಡಬಾರ್ದು. ಎಲ್ಲೂ ಆಗ್ತಾ ಇಲ್ರಿ, ಜೋಕ್ ಮಾಡ್ತಾರೆ ಅಷ್ಟೇ ಅಲ್ರಿ. ಒಂದು ಸಲ ಅಂತರೂ ವಿಜೇಂದ್ರ, ನಾನೇ ಸಾಕ್ಷಿ ಇದ್ದೀನಿ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ, ಬಾವಿಯಲ್ಲಿ ಕೂತೀವಿ. ವಿಜೇಂದ್ರ DCM ಅದ್ರ DK ಶಿವಕುಮಾರ್ ಕಡೆ ಹೋಗಿ ಲೆಟ್ರ್ ಸಹಿ ಮಾಡಿಸ್ಕೊತಾ ಇದ್ದಾರೆ ಒಂದು 10-15. ಇದು ಹೋರಾಟ ಕೂತಾಗ. ಮೊದಲೇದ್ದು ಅಪೋಸಿಷನ್ ಪಾರ್ಟಿ ಲೀಡರು, ರಾಜ್ಯಾಧ್ಯಕ್ಷ, ಟ್ರೆಜರಿ ಬೆಂಚಿಗೆ ಹೋಗಬಾರ್ದು. CM ಆಪೋಸಿಷನ್ ಲೀಡರ್ ನೋಡಿದ್ರೆ ಭಯ ಪಡಬೇಕು, ಎಲ್ಲಿ ಏನು ಹೇಳ್ತಾರೋ, ಯಾವುದ್ರಲ್ಲಿ ಸಿಗಾಕೊಂಡ್ವೋ ಅಂತ. ಇದು ಏನು ಸರ್ ಇದು? ನೀವು ನೋಡಿಬಿಟ್ರೆ ಅವ್ರ ಮ್ಯಾಗ ಫೋಕಸ್ ಇಡ್ರಿ, ಜೋಕ್ ಮಾಡ್ತಿರ್ತಾರೆ, ಅವರು ಇವರಿಗೆ ಹೇಳ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಜೋರು ಮಾಡುತ್ತಾ ಇರ್ತಾರೆ. ಅಲ್ಲ, ನಿಮ್ಮ BJP ಹೈಕಮಾಂಡ್ ಏನು ಕೈಲಾಗ್ದಿದ್ದ ಹಂಗಾರೆ ಕಾಣಿಸ್ತಾ ಇಲ್ಲ? ಹೈಕಮಾಂಡ್ ಅವ್ರು ಯಾಕೆ ಇವ್ರಿಗೆ ಇಷ್ಟು ವಿಶೇಷ ರಿಯಾಯಿತಿ ಕೊಟ್ಟಾರೋ ಗೊತ್ತಿಲ್ಲ. ಇದನ್ನ ವಿಶೇಷ ರಿಯಾಯಿತಿ ಅಂತಾರ ಅಥವಾ ಬೇಡವಾಗಿರೋ ಕೂಸು ಅಂತಾನ? ಏನು ಹಂಗೆ ಆಗಿಬಿಟ್ಟಿದೆ. ಕರ್ನಾಟಕದ ಬಗ್ಗೆ ಯಾವಾಗ ಅವ್ರು ಕ್ರಮ ತಗೋತಾರೋ ಅದೇ ಒಂದು ಕಾದು ನೋಡ್ಬೇಕಟ್ಟೆ. ಭಾಳ ಭಾಳ ನಾವು ನೋಡ್ತೀನಲ್ರಿ, ಮುಂದೆ ಕುಂತ ಬೆಂಚಿನವರು ಸೀರಿಯಸ್ ಇರಬೇಕು, ಅವ್ರ ಮುಖದ ಮೇಲೆ ಒಂದು ಗಾಂಭೀರ್ಯತೆ ಇರಬೇಕು, ಸಿಟ್ಟು ಇರಬೇಕು. ನಾವು ಇವತ್ತು ವಾಲ್ಮೀಕಿ ಸಮುದಾಯದ ಹಣ ತಿಂದಾರಲ್ಲ, 187 ಕೋಟಿ. 187 ಕೋಟಿ. ಇನ್ನು ಸಿದ್ದರಾಮಯ್ಯ ಒಪ್ಕೋತಾರೆ, ಇದರಲ್ಲಿ ಅಸೆಂಬ್ಲಿಯಲ್ಲಿ 85 ಕೋಟಿ ಆಗಿದೆ. ಮತ್ತೆ ಅವರನ್ನೇ ಕರ್ಕೊಬರ್ತಾರೆ. ಯಾಕೆ, ಏನಾಗಿರುತ್ತೆ? ಏನಾರು ಪೆನ್ ಡ್ರೈವ್ ಇಟ್ಕೊಂಡಿದ್ದೀನಿ, ವಿಡಿಯೋ ಇಟ್ಕೊಂಡಿದ್ದೀನಿ, ಬ್ಲ್ಯಾಕ್ ಮೇಲು. ಈ ಎರಡು ಪಾರ್ಟಿಯೊಳಗೆ ಈ ಸಂಸ್ಕೃತಿ ಬಂದ್ಬಿಟ್ಟಿದೆ. ಕಾಮನ್ ಇದು ಪೆನ್ ಡ್ರೈವು, ಇದು ಬ್ಲ್ಯಾಕ್ ಮೇಲ್ ಅಂತೂ ಬಂದ್ಬಿಟ್ಟಿದೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಏನು ಮಾಡ್ಲಕತ್ತಾರೋ ಗೊತ್ತಿಲ್ಲ ಅವ್ರ ಪಾರ್ಟಿಗೆ ರೀ. ಇವರಿಬ್ಬರು ನಮ್ಮ ಕಾಂಗ್ರೆಸ್ನ ಕಡೆನೂ ಅವ್ರ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಮತ್ತು ಅಪೋಸಿಷನ್ನವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. BJPಯವರು BJPಯಲ್ಲಿರುವಂಥವ್ರ ಬಗ್ಗೆನೇ ಬ್ಲ್ಯಾಕ್ ಮೇಲ್ ಮಾಡ್ಕೋತಾರೆ ಹೇಳ್ತಾರೆ. ಇದು ಕರ್ನಾಟಕದಲ್ಲಿ ಈ ಬ್ಲ್ಯಾಕ್ ಮೇಲ್ ಮಾಡೋದು ಭಾಷೆ ದೇಶದಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದೊಂದು ರೀತಿ ಒಂದು ಕೆಟ್ಟ ಸಂಸ್ಕೃತಿ. ಈ ಒಂದು 5-6 ವರ್ಷದಲ್ಲಿ ಇದು ಭಾಳ ಜಾಸ್ತಿ.